ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಎಲೆಕೋಸ್ ತಿಂತೀರಾ ನೀವು? ಎಲೆಕೋಸ್ನಿಂದ ಮಾಡೋ ವೆರೈಟಿ ಅಡುಗೆಗಳು ನಿಮ್ಗೆ ಇಷ್ಟನಾ? ಹಾಗಾದ್ರೆ ಎಚ್ಚರ, ನಿಮ್ಗೊಂದು ಶಾಕಿಂಗ್ ಸುದ್ದಿ ಇದೆ. ಅದು ಏನಪ್ಪಾ ಅಂದ್ರೆ, ತುಂಬಾ ಮಂದಿ ಇಷ್ಟಪಟ್ಟು ತಿನ್ನೋ ಎಲೆಕೋಸು ಇಲ್ಲಿ ಪ್ರಾಣಕ್ಕೆ ಕಂಟಕ ಆಗ್ಬಿಟ್ಟಿದೆ. ಹೌದು ವೀಕ್ಷಕರೇ, ಎಲೆಕೋಸು ತಿಂದು 18 ವರ್ಷದ ಯುವತಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ. ಶಾಕ್ ಆಗ್ತಾ ಇದೆಯಲ್ಲ, ಆದ್ರೆ ಇದು ಸತ್ಯ. ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಅಡುಗೆಗೆ ತುಂಬಾ ಎಲೆಕೋಸನ್ನ ಬಳಸ್ತೀರಾ ಅಂತ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಎಲೆಕೋಸು ತಿಂದು 18 ವರ್ಷದ ವಿದ್ಯಾರ್ಥಿನಿ ಜೀವ ಕಳ್ಕೊಂಡಿದ್ದಾಳೆ. ಇದು ನಿಜಕ್ಕೂ ಕರುಳು ಹಿಂಡೋ ಕತೆ. ಅಂದಹಾಗೆ ಆಗಿದ್ದೇನು, ಈ ಘಟನೆ ಬಗ್ಗೆ ವೈದ್ಯರು ಏನ್ ಹೇಳಿದ್ರು, ಎಲ್ಲಿ ಘಟನೆ ನಡೆದಿದ್ದು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ದುರ್ಘಟನೆ ನಡೆದಿದ್ದು ವೀಕ್ಷಕರೇ, ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ಪ್ರಾಣ ಕಳ್ಕೊಂಡ ಯುವತಿ ಹೆಸರು, ವಿದ್ಯಾರ್ಥಿನಿ ಹೆಸರು ಇಲ್ಮಾ ಕುರೇಶಿಯಾ ಅಂತ. ಈಕೆ ವೈದ್ಯ ಆಗುವ ಕನಸನ್ನ ಕಂಡಿದ್ಲು. ಡಾಕ್ಟರ್ ಆಗಿ ನೂರಾರು ಜನರ ಜೀವ ಉಳಿಸೋ ಕನಸನ್ನ ಕಂಡಿದ್ಲು. ಆದ್ರೆ ಈಕೆಯ ಜೀವವನ್ನ ಎಲೆಕೋಸು ತೆಗೆದುಬಿಟ್ಟಿದೆ. ಆಗಿದ್ದಿಷ್ಟೇ, ಇದ್ದಕ್ಕಿದ್ದ ಹಾಗೆ ಇಲ್ಮಾಗೆ ತೀವ್ರ ತಲೆನೋವು ಮತ್ತೆ ಸೆಳೆತ ಬರುವುದಕ್ಕೆ ಪ್ರಾರಂಭಿಸಿದಂತೆ ನೋಡ್ತಾ ಇದ್ದಂತೆ ಆಕೆಯ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಮೂರ್ಛೆ ತಪ್ಪಿ ಬಿದ್ದಿದ್ಲು. ನಂತರ ಆಕೆಯ ಕುಟುಂಬದವರು ಆಕೆಯನ್ನ ದೆಹಲಿಯ RML ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ವೈದ್ಯರು ಹೇಳಿದ ವಿಷಯ ಎಲ್ಲರನ್ನ ಶಾಕ್ಗೆ ಒಳಗಾಗುವಂತೆ ಮಾಡ್ತು. ಡಾಕ್ಟರ್ MRI ಸ್ಕ್ಯಾನ್ ಮಾಡಿದಾಗ ಮೆದುಳಲ್ಲಿ 20ಕ್ಕೂ ಹೆಚ್ಚು ಸಣ್ಣ ಗೆಡ್ಡೆಗಳು ಕಾಣಿಸ್ಕೊಂಡಿತ್ತು ಸ್ಕ್ಯಾನಿಂಗ್ ನಲ್ಲಿ. ಆ ಗೆಡ್ಡೆಗಳು ಯಾವುದೇ ಕಾಯಿಲೆಯಿಂದ ಬಂದಿದ್ದಾಗಿರ್ಲಿಲ್ಲ, ಬದಲಾಗಿ ಅಪಾಯಕಾರಿ ಕೀಟಗಳಿಂದ ಆಗಿದ್ದು ಅನ್ನೋದು ಗೊತ್ತಾಗಿತ್ತು. ವೈದ್ಯರು ಆಕೆಯ ಜೀವವನ್ನ ಉಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು, ಆದ್ರೆ ಜೀವ ಉಳಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ವೈದ್ಯರು ಈ ಘಟನೆ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೈದ್ಯರ ಪ್ರಕಾರ ಮೆದುಳಲ್ಲಿ ಇಂತಹ ಗೆಡ್ಡೆಗಳು ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ವಿಶೇಷ ರೀತಿಯ ಹುಳುಗಳಂತೆ. ಇದು ಹೆಚ್ಚಾಗಿ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಎಂಟ್ರಿ ಕೊಡ್ತವೆ. ಸರಿಯಾಗಿ ತೊಳೆಯದ ಎಲೆಕೋಸು, ಗೋಬಿ, ಫಾಸ್ಟ್ ಫುಡ್ ನಲ್ಲಿ ಹಾಕಿರುವ ಇಂಥ ತರಕಾರಿಗಳ ಮೂಲಕ ದೇಹವನ್ನ ಹುಳುಗಳು ತಲುಪುತ್ತೆ. ಇದು ರಕ್ತದ ಹರಿವಿನ ಜೊತೆಗೆ ನಿಧಾನವಾಗಿ ಮೆದುಳನ್ನ ಸೇರುತ್ತೆ. ಇದು ತುಂಬಾನೇ ಡೇಂಜರು, ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತಾರೆ ವೈದ್ಯರು. ಅದೇ ರೀತಿ ಈ ಇಲ್ಮಾ ಅನ್ನೋ ವಿದ್ಯಾರ್ಥಿನಿ ಹೆಚ್ಚಾಗಿ ಎಲೆಕೋಸನ್ನ ಬಳಸ್ತಾ ಇದ್ಲಂತೆ. ಅದರಲ್ಲಿರುವ ಹುಳು ರಕ್ತದ ಮೂಲಕ ಆಕೆಯ ಮೆದುಳು ಸೇರಿರುವ ಸಾಧ್ಯತೆ ಇದೆ ಅಂತ ಹೇಳಿ ವೈದ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಇದು ನಿಜಕ್ಕೂ ಎಲ್ಲರಿಗೂ ಕೂಡ ಶಾಕಿಂಗ್ ಸುದ್ದಿ, ಬೆಚ್ಚಿ ಬೀಳಿಸೋ ಸುದ್ದಿ. ಹಾಗಾದ್ರೆ ಈ ರೀತಿಯ ಅಪಾಯ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಎಲೆಕೋಸನ್ನ ತಿನ್ಲೇಬಾರ್ದಾ, ಮುಟ್ಲೇಬಾರ್ದಾ? ನೋಡೋಣ. ಇಲ್ಲಿ ಎಲೆಕೋಸನ್ನ ತಿನ್ಲೇಬೇಡಿ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ, ಆದ್ರೆ ತಿನ್ನೋ ಮುನ್ನ ಆದಷ್ಟು ಹುಷಾರಾಗಿರಿ, ಎಚ್ಚರ ವಹಿಸಿ, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ದಯವಿಟ್ಟು ತೆಗೆದುಕೊಳ್ಳಿ. ಎಲೆಕೋಸನ್ನ ಮನೆಗೆ ತಂದಾಗ ನೀವು ಅಡುಗೆಗೆ ಬಳಸುವಾಗ ಮೊದಲಿಗೆ ಅದನ್ನ ಚೆನ್ನಾಗಿ ತೊಳಿರಿ. ಒಂದು 5-6 ಸಾರಿ ತೊಳಿರಿ, ಏನೂ ಆಗೋದಿಲ್ಲ. ನಂತರ ಅದಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಕಿ ನೀಟಾಗಿ ಕಲಸಿ, ಅದನ್ನ ಚೆನ್ನಾಗಿ ಕಲಸಿ ಅದನ್ನ ನೆನೆಸಿರಿ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಮ್ಮೆ ಆ ಕಲಸಿಟ್ಟ ಎಲೆಕೋಸನ್ನ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ಅಡುಗೆಗೆ ಬಳಸಿ. ಮನೆಯಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡಬಹುದು, ಆದ್ರೆ ಹೊರಗಡೆ ತಿಂತೀವಲ್ಲ ಗೋಬಿ, ಫಾಸ್ಟ್ ಫುಡ್, ಅದು ಇದು ಅಂತ ಹೇಳಿ, ಅದರ ಕತೆ ಏನ್? ಹಾಗಾದ್ರೆ ವೀಕ್ಷಕರೇ, ಆದಷ್ಟು ಹೊರಗಡೆ ಇವುಗಳನ್ನ ತಿನ್ನೋದನ್ನ ಸ್ಟಾಪ್ ಮಾಡಿದ್ರೇನೆ ಒಳ್ಳೇದು. ದಯವಿಟ್ಟು ನಿಲ್ಲಿಸಿ. ಹೊರಗಡೆ ಶುಚಿತ್ವದ ಬಗ್ಗೆ 100% ಗ್ಯಾರಂಟಿ ಇರಲ್ಲ. ಇದು ನಿಮ್ಗೂ ಕೂಡ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಹೊರಗಡೆ ತಿನ್ನೋದನ್ನ ನಿಲ್ಸಲ್ಲ. ಆದ್ರೆ ಇಂತಹ ತರಕಾರಿಗಳಿಂದ ಮಾಡಿದ ಫುಡ್ಗಳನ್ನ ದಯವಿಟ್ಟು ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡಿ. ವೀಕ್ಷಕರೇ, ನಿಮ್ಮವರಿಗೂ ಕೂಡ ಇದ್ರ ಬಗ್ಗೆ ತಿಳಿ ಹೇಳಿ, ಅನಾಹುತಗಳನ್ನ ತಪ್ಪಿಸಿ. ಯಾಕೆ ಅಂದ್ರೆ ಯಾವಾಗ ಏನ್ ಆಗತ್ತೆ ಅಂತ ಹೇಳೋದಕ್ ಆಗಲ್ಲ. ಇಲ್ಮಾನು ಹೀಗಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿರಲ್ಲ. ಅವರ ಪೇರೆಂಟ್ಸ್ಗೂ ಕೂಡ, ಅವರ ಫ್ಯಾಮಿಲಿಯವರಿಗೂ ಕೂಡ ಒಂದಿನ ಇಂತಹ ಘಟನೆ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಅದೃಷ್ಟ ಕೈ ಕೊಟ್ರೆ ಏನ್ ಅನಾಹುತ ಬೇಕಾದ್ರೂ ಸಂಭವಿಸಬಹುದು. ಎಚ್ಚರ,
ಎಚ್ಚರ ಎಚ್ಚರ, ಹುಷಾರು. ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಮ ನೆನಪಲ್ಲಿರಲಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಯಾರಿಗೂ ಕೂಡ ಈ ಘಟನೆ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ, ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.